ಈಗ ಸ್ಟಾರ್ಟ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅನ್ಕೊಂಡು ನೋಡ್ರಿ. ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಈ ಲಾಗು ತುಂಬ ದಿನಗಳ ಹಿಂದನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕ್ತಾಯಿದ್ದಾರೆ, ಯಾಕ್ರಿ ಸಿಸ್ಟರ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಮೊದಲೇ ಹೇಳಿದಾಗೆ ಇನ್ನೂ ಕೂಡ ನಾನು ನನ್ನ ತವ್ರ ಮನೇಲಿರೋ ಕಾರಣ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮ, ಪದೇ ಪದೇ ಅದೇ ಹೇಳ್ತಾ ಇದ್ದೀರಾ ರೀಸನ್ ಅಂತ ಅನ್ಕೋಬೇಡಿ. ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದು ವಿಡಿಯೋ ಅಪ್ಲೋಡ್ ಕೆಟ್ಟರೆ ನನಗೆ 2ರಿಂದ 3 ದಿನಗಳ ಹೋಗ್ತಾಯಿದೆ. ಅಷ್ಟು ಸ್ಲೋ ಇದೆ ಜಿಯೋ ನೆಟ್ವರ್ಕ್ ಇಲ್ಲಿ. ಅದರ ಸಲುವಾಗಿ ನನಗೆ ಡೈಲಿ ವಿಡಿಯೋನ ಅಪ್ಲೋಡ್ ಹಾಕೋಕ್ಕಾಗ್ತಾ ಇಲ್ಲ. ಆದಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೋ ಸಬ್ಸ್ಕ್ರೈಬ್ ಕೂಡ ಹೆಚ್ಚಾಗ್ತಾ ಇಲ್ಲ, ಆದರೆ ಓಕೆ ಅನ್ನುವಾಗ ನಡೀತಾ ಇದ್ರಿ ಫ್ರೆಂಡ್ಸ್. ಯಾಕಂದರೆ ನಾನೇ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಕಮ್ಮಿ ಆಗ್ತಾಯಿದೆ. ಇದು ನನ್ನ ಜಾತ್ರೆ ದಿನದ ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತಾರೆ ಫ್ರೆಂಡ್ಸ. ಜಾತ್ರೆ ಮುಗಿಸ್ಕೊಂಡು ಇವತ್ತು ತಂಗಿ ಮತ್ತು ನಮ್ಮ ಅತ್ತಿರಿ ಫ್ರೆಂಡ್ಸ ಊರಿಗೆ ಹೋಗ್ತಾಯಿದ್ರು. ಅವರಿಗೋಸ್ಕರ ಅಂಥೇಳಿ ಅವ್ವ ರವೆ ಉಂಡೆ ಮಾಡ್ಬೇಕಂತೇಳಿ ರವೆದೆಲ್ಲ ಉಂಡೆ ಮಾಡೋ ಸಲುವಾಗಿ ಎಲ್ಲ ಹಣ್ಣು ತೊಗೊಂಡು ಈ ರೀತಿ ಮಾಡಿ ಕೊಟ್ಟರು ಫ್ರೆಂಡ್ಸ್. ಯಾಕಂದರೆ ನೀನು ಇಲ್ಲೇ ಹೊರಗಡೆ ಕೂತ್ಕೊಂಡು ಉಂಡೆನ ಕಟ್ಟಿ ಕೊಡಮ್ಮ ಅಂಥೇಳಿ. ಯಾಕಂದ್ರೆ ಒಳಗೆ ಬೇರೆ ಕೆಲಸಗಳು ಸ್ಟಾರ್ಟ್ ಇದ್ದರು ಫ್ರೆಂಡ್ಸ. ನೋಡಿದ್ರಲ್ಲ, ದೊಡ್ಡಮ್ಮ ಚಪಾತಿ ಮಾಡ್ತಿದ್ರು, ತಂಗಿ ಕೂಡ ಏನೇನೋ ಕೆಲಸಗಳು ಮಾಡ್ತಿದ್ರು. ಹಾಗೆ ಎಲ್ಲರ ಕೆಲಸ ಕೂಡ ಸ್ಟಾರ್ಟ್ ಇತ್ತು ಫ್ರೆಂಡ್ಸ. ಹಬ್ಬ ಆಗಿರೋ ಕಾರಣ, ಜಾತ್ರೆ ಆಗಿರೋ ಕಾರಣ ಜನ ಜಾಸ್ತಿ ಸೇರಿದ್ದೆವು. ಎಲ್ಲರೂ ಒಂದೊಂದು ಕೆಲಸನ ಮಾಡ್ತಾಯಿದ್ರು. ನಾನು ಮಾಡೋ ಕೆಲಸ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಾನು ಏನು ಮಾಡಿದ್ರು ಕೂಡ ಈ ರೀತಿ ಮೇಲ್ಗಡೆ ಕೂತ್ಕೊಂಡೆ ನನ್ನ ಕೆಲಸ ಆಗಿರುತ್ತೆ. ಕೊನೆಗೆ ನನಗೆ ಒಬ್ಬಳಿಗೆ ಆಗಲಿಲ್ಲ ಅಂಥೇಳಿ ಅವ್ವ ಕೂಡ ಬಂದು ಕೂತು ಉಂಡೆನ ಕಟ್ಕೋತಾಯಿದ್ರು ಫ್ರೆಂಡ್ಸ. ಯಾಕಂದ್ರೆ 9 ಗಂಟೆ ಬಸ್ಸಿಗೆ ಹೋಗ್ಬೇಕಂದ್ರೆ ಆಗಲಿಲ್ಲ. ಬೆಳಗ್ಗೆ 11 ಗಂಟೆ ಬಸ್ಸಿನ ಮಿಸ್ ಆಯಿತು ಅಂದರೆ ಮತ್ತೆ 1 ಗಂಟೆ ತನಕ ಅವ್ರಿಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ. ನಾನು ಕೂಡ ಒಂದು ಸ್ವಲ್ಪ ಕಟ್ಕೊಡ್ತೀನಿ. ಅವ್ರದ್ದೆಲ್ಲ ಕೆಲಸಗಳು ಆಗಿದ್ದರು ಫ್ರೆಂಡ್ಸ್. ಅದ್ರ ಸಲುವಾಗಿ ಅವ್ವ ಕೂಡ ಬಂದು ಉಂಡೆನ ಕಟ್ಕೋತಾಯಿದ್ರು. ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ರವೆ ಉಂಡೆ ಮಾಡ್ತಿದ್ರಿ, ಅಥವಾ ನಿಮ್ಗೆ ರವೆ ಉಂಡೆ ರೆಸಿಪಿ ಗೊತ್ತಿರಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತ ಮುಂದೆ ಬರೋ ವಿಡಿಯೋದಲ್ಲಿ ರವೆ ಉಂಡೆ ಕೂಡ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ಮಾತಾಡ್ಕೊತ ಅವ್ವ ಕೂಡ ಉಂಡೆಗಳನ್ನು ಕಟ್ಕೊಟ್ರು ಫ್ರೆಂಡ್ಸ್. ಹಾಗೆ ನೋಡಿ, ಇಲ್ಲಿ ತಂಗಿ ಮತ್ತು ಅತ್ತೆ ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ದು ದೊಡ್ಡ ಅತ್ತೆ ಫ್ರೆಂಡ್ಸ್ ಇವರು. ಮನೆಯವ್ರದ್ದು ದೊಡ್ಡಪ್ಪನ ಹೆಂಡತಿ ಆಗ್ಬೇಕು. ಹಾಗೆ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಸೇರಿ ಮಟ್ಟ ಅವರಿಗೆ ಬಸ್ನ ಹಾಕಿಸಿ ಬರ್ತೀನಿ ಅಂತೇಳಿ ಬ್ಯಾಗ ಆಲ್ರೆಡಿ ಅಪ್ಪ ಮತ್ತೆ ತಮ್ಮಗಳು ತಗೊಂಡು ಹೋಗಿದ್ರು ಫ್ರೆಂಡ್ಸ್. ಅದ್ರ ಸಲುವಾಗಿ ಅವ್ವ ಅವ್ರನ್ನ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ತೀನಿ ಅಂತೇಳಿ ಅವಾಗ ಕೂಡ ಹೊರಟ್ರಿ ಫ್ರೆಂಡ್ಸ್. ಯಾಕಂದ್ರೆ ಮಕ್ಕಳು ಹೋಗುವಾಗ ತಾಯಿ ಯಾವಾಗಲೂ ಮನೆಯೊಳಗೆ ಅವಳು ಬಸ್ ಹತ್ತೋ ತನಕ ಕೂಡ ಯಾವುದೇ ತಾಯಿಗೂ ಕೂಡ ಅವ್ವ ಕೂಡ ಅದೇ ರೀತಿ ನಮ್ಮ ತಂಗಿನ ಹಾಗೆ ನಮ್ಮ ಅತ್ತೆನ ಕಳಿಸ್ಬಿಟ್ಟು ಬಂದು ಈಗ ನಾಷ್ಟ ಮಾಡ್ತಾಯಿದ್ರು. ಇವರು ಕೂಡ ನಮ್ಮದು ದೊಡ್ಡ ಮನೆ ಆಗ್ಬೇಕ್ರಿ. ಅವರು ಕೂಡ ಬೇರೆ ಊರಿಂದ ಬಂದಿದ್ದರು. ಅವ್ರನ್ನ ನಾಷ್ಟ ಕರೆಸಿ ಅವ್ರದ್ದೆಲ್ಲ ನಾಷ್ಟ ಮುಗಿಸಿ ಈಗ ಅವಾಗ ಕೂಡ ನಾಷ್ಟ ಕುಂತಿದ್ದೋಡ್ರಿ ಫ್ರೆಂಡ್ಸ. ನಾನಿವತ್ತು ನನ್ನ ಫ್ರೆಂಡ್ ಕಡೆ ಹೋಗ್ತಾಯಿದ್ದೀನಿ. ಯಾವ ಫ್ರೆಂಡು, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ. ಈಗ ರೆಡಿಯಾಗಿ ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬಳು, ಅವಳಿಗೆ ಕೂಡ ಹಿಂದಿನ ವಿಡಿಯೋದಾಗ ನೋಡಿದ್ದೀರಿ. ಇಲ್ಲಿ ಕುಮ್ಮನ್ ಸಿರ್ಸಿಗೆ ಅಂತ ನಮ್ಮೂರಿಗೆ ಸಮೀಪದಾಗ, ಅಂದರೆ 3 ಕಿಲೋಮೀಟ್ರ್ ಅಂತ ಅವ್ರ ಮನೆಗೆ ಮತ್ತು ನನ್ನ ಫ್ರೆಂಡ್ ಊರಿಗೆ 3 ಕಿಲೋಮೀಟ್ರ್. ಅವಳದು ನಂದು ಎಜುಕೇಷನ್ ಆಗಿದ್ದು ಹಿಪ್ಪರ್ಗಿ ಅಂತ ಒಂದು ಹಳ್ಳಿ ಫ್ರೆಂಡ್ಸ್. ಆ ಹಳ್ಳಿಯಲ್ಲಿ ಹೈಸ್ಕೂಲ್ ತನಕ ನಾವು ಕ್ಲಾಸ್ಮೇಟ್ ಆಗಿದ್ದೆವು. ಹಾಗೆ ಕ್ಲಾಸ್ಮೇಟ್ ಇದ್ದರೂ ಕೂಡ ನಾವು ಈ ಮದುವೆ ಆಗಿ ನಮ್ಮ ಮನೆಯೊಳಗಲ್ಲಿದ್ದರೂ ಕೂಡ ನಾವು ಇನ್ನೂ ಕೂಡ ಫೋನ್ ಕಾಂಟ್ಯಾಕ್ಟ್ದಾಗ ಹೋಗ್ತಾ ಬರ್ತಾ ಇರ್ತೀವಿ ರೀ ಫ್ರೆಂಡ್ಸ. ಅವಳು ಕೂಡ ಈ 2 ವರ್ಷದ ಹಿಂದಿನ ಜಾತ್ರೆಗೆ ನಮ್ಮೂರಿಗೆ ಬಂದಿದ್ದಳು. ಈ ವರ್ಷ ನಮ್ಮೂರಲ್ಲಿ ಜಾತ್ರೆ ಕೂಡ ಅದ. ಹಾಗೆ ನಮ್ಮ ಅವ್ವಂದು ಕೂಡ ಒಂದು ಸ್ವಲ್ಪ ಕಾರ್ಯಕ್ರಮ ಅದ. ನೀನು ಮತ್ತು ಲಕ್ಷ್ಮಿ ಕೂಡ, ಅಂದರೆ ನಾವಿಬ್ಬರು ಫ್ರೆಂಡು ಒಂದೇ ಊರವ್ರಿ. ಹಾಗೆ ಅವಳು ಕುಮ್ಮಣ್ಣ ಸಿರ್ಸಿಗಳು ಒಬ್ಬಳೇ. ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮುಂದೆ ನೋಡಿ ಫ್ರೆಂಡ್ಸ. ಅವ್ರ ಮಮ್ಮಿಯವರು ದೀರ್ಘದಂಡ ನಮಸ್ಕಾರ ಅಂತಾರೆ ಫ್ರೆಂಡ್ಸ. ನಮ್ಮ ಹಳ್ಳಿ ಕಡೆ ಈ ರೀತಿ ಏನಾದರೂ ಜಾತ್ರೆಗಳಲ್ಲಿ ತಮ್ಮ ಹರಕೆಗಳಿದ್ರೆ ಅವತ್ತಿನ ದಿನ ಮಾಡ್ತಾರೆ ಫ್ರೆಂಡ್ಸ. ಅಲ್ಲಿ ಕುಮ್ಮನ್ ಸಿರ್ಸಿಗೆಲ್ಲಿ ಕೂಡ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಇತ್ತು ಫ್ರೆಂಡ್ಸ. ಅದ್ರ ಸಲುವಾಗಿ ಅವರು ಕೂಡ ಅವತ್ತು ತಮ್ಮ ದೀರ್ಘದಂಡ ನಮಸ್ಕಾರ ಮಾಡಿ ತಮ್ಮ ಹರಕೆಯನ್ನು ಸಲ್ಲಿಸ್ತಾಯಿದ್ರು. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಅವರಿಗೆ ನಮ್ಮ ಕಡೆ ಸಂಪ್ರದಾಯದ ಫ್ರೆಂಡ್ಸ ಹೋದ್ವಿ ಅಂದ್ರೆ ಅಷ್ಟೇ ಕಾಲಿಗೈಲಿ ಹೋಗುವಾಗಿಲ್ಲ. ನಮ್ಮದು ಫ್ರೆಂಡ್ ಅಪ್ಪ ಇರಲಿಲ್ಲ ರೀ, ಅಂದರೆ ಸಿಂಗಲ್ ಪೇರೆಂಟ್ಸ್ ಅವರು. ಮಮ್ಮಿ ಒಬ್ಬರೇ ಇದ್ದರು. ಅವರಿಗೆ ಸೀರೆ ಬ್ಲೌಸ್ ಅಂತೇಳಿ ಈ ರೀತಿ ನಾನು ಮತ್ತು ನನ್ನ ಫ್ರೆಂಡ್ ಬ್ಲೂ ಕಲರ್ ಸಾರಿ ಉಟ್ಕೊಂಡವಳು ಕೂಡ ನನ್ನ ಫ್ರೆಂಡ್. ಅವಳಿಗೆ ಹಿಂದಿನ ವಿಡಿಯೋದಾಗ ನೋಡಿದಿರತ್ತೆ ಅಂದ್ಕೊಂಡೆ, ಅದ್ರ ಸಲುವಾಗಿ ಹಿಂದಿನ ವಿಡಿಯೋದಾಗ ನೋಡಿರಿ ಅಂತ
ಹೇಳಕತ್ತೀನಿ ರೀ ಫ್ರೆಂಡ್ಸ. ನಾನು ಅವಳಂತರೂ ತುಂಬಾ ಕ್ಲೋಸು. 1ನೇ ಕ್ಲಾಸ್ ಇಟ್ಕೊಂಡು 10th ಕ್ಲಾಸ್ ತನಕ ಒಂದೇ ತರಗತಿಯಲ್ಲಿ ಓದಿದ್ದು. ಈಗ ಜಾತ್ರೆಯಲ್ಲಿ ಅವ್ರು ಇನ್ನೊಂದು ಫ್ರೆಂಡ ನಗ್ತಾ ಇದ್ದಾಳೆ, ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ಅವಳ ಮಮ್ಮಿಗೆ ಬಟ್ಟೆನ ಮಾಡಿ ಈಗ ರಿಟರ್ನ್ ಮನೆಗೆ ಬಂದವ್ರಿ ಫ್ರೆಂಡ್ಸ. ಇದು ಕೂಡ ಆಗಿ ವಿಡಿಯೋ ತುಂಬ ದಿನಗಳ ಹಿಂದಿಂದು. ನನ್ನ ಫ್ರೆಂಡ್ ಮನೆಗೆ ಬಂದು ಇಲ್ಲಿ ಅವ್ರದ್ದು ಕೂಡ ಸಿಂಗಲ್ ಫ್ಯಾಮ್ಲಿ. ಹಾಗೆ ಮನೆಯೊಳಗೆ ಅವ್ರ ಮಮ್ಮಿ ಮಾಡಬೇಕು, ಇಲ್ಲಾಂದರೆ ಅವರೇ ಮಾಡಬೇಕು ಕೆಲಸ. ಅದ್ರ ಸಲುವಾಗಿ ನಾವೆಲ್ಲರೂ ಸೇರಿ ಆದಷ್ಟು ಬೇಗ ಅಡುಗೆ ಕೆಲಸನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ನನ್ನ ಫ್ರೆಂಡ್ ಒಬ್ಬಳು ಇವಳು ಕೆಳಗಡೆ ಕುಂತು ಕಡುಬನ್ನ ಮಾಡ್ತಾಯಿದ್ಳು. ನಾನು ಹಾಗೆ ಕಿಚನಲ್ಲಿ ಒಂದು ಸ್ವಲ್ಪ ಹಪ್ಪಳ ಸಂಡಿಗೆನ ಕರ್ಕೊತಾ ಇದ್ದಾರೆ ಫ್ರೆಂಡ್ಸ. ಈ ರೀತಿ ನಾವು ಬೇರೆ ಊರಿಂದ ಹೋದರೂ ಕೂಡ ಗೆಸ್ಟ್ ಥರ ಕುಂದರೂ ಹಾಗಿಲ್ಲ. ಯಾಕಂದರೆ ಫ್ರೆಂಡ್ಸ್ ಅಂದರೆ ಒಂದೇ ರೀತಿ ಅಕ್ಕ ತಂಗಿಯರ್ಗಿಂತ ಹೆಚ್ಚು ಅನ್ಬೋದು ನೋಡ್ರಿ. ತಂದೆ ತಾಯಿ ಮತ್ತು ಅಕ್ಕ ತಂಗಿ ಜೊತೆ ಶೇರ್ ಮಾಡ್ಕೊಲಾರ್ದ ವಿಷಯನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಅದೇ ರೀತಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ನಾವು 3 ಜನ ಅಂತೂ ತುಂಬಾ ಕ್ಲೋಸ್ ಅನ್ಬೋದು. ಇವಳ್ದು ಕುಮ್ಮನ್ ಸಿರ್ಸ್ಗಿ, ಹಾಗೆ ನಾವಿಬ್ಬರು ವಸ್ತಾರಿಯವರು ಬಂದಾಗ ಅವಾಗವಾಗ ಈ ರೀತಿ ಕಲಿತಾ ಇರ್ತೀವಿ. ಒಂದು ವರ್ಷ ನಮ್ಮೂರಿಗೆ ಅವಳು ಬಂದರೆ ನೆಕ್ಸ್ಟ್ ಇಯರು ಅಕಸ್ಮಾತ್ವಾಗಿ ಎಲ್ಲರೂ ಕಲ್ತೀವಂದ್ರೆ ಅವಳ ಮನೆಗೆ ಬಂದು ಈ ವರ್ಷ ಇಲ್ಲಿ ಕುಮ್ಮನ್ ಸಿರ್ಸಿಗೆ ಬಂದು ಅವ್ರ ಮನೆಯಲ್ಲಿ ಅಡುಗೆ ಕೆಲಸನ ಮಾಡ್ತಾಯಿದ್ದೆವು. ಪಾಪ ಆಂಟಿ ಕೂಡ ತುಂಬಾ ಇದು ಮಾಡಕತ್ತಿದ್ರು, ಏನವ ನೀವು ಬಂದಿರಿ ನಿಮಗೆ ಅಡುಗೆ ಕೆಲಸನ ಹಚ್ದಂಗಾಯಿತು ಅಂಥೇಳಿ. ಆದರೂ ಕೂಡ ಯಾಕಂದ್ರೆ ಅವರು ಒಬ್ಬರೇ ಆಗಿರೋದ್ರಿಂದ ಮನೆಯಲ್ಲಿ ಬೇರೆಯವರಿದ್ದರೆ ಅವ್ರಿಗೂ ಹೆಲ್ಪ್ ಮಾಡ್ತಿದ್ರು. ಪಾಪ ನನ್ನ ಫ್ರೆಂಡು ಮತ್ತು ಅವ್ರ ಮಮ್ಮಿ ಸೇರಿ ಅಡುಗೆ ಮಾಡೋದನ್ನ ಹೊರಗಡೆ ಕುಂದ್ರೋದು ಸರಿ ಅನ್ಸಂಗಿಲ್ಲ ಅಂಥೇಳಿ ಇದು ಕಡುಬು ನೋಡ್ರಿ, ಇದು ಬಗ್ಸಿಲಿ ನೀಳೋ ಕಡುಬು ಅಂತ್ರಿ. ನನ್ನ ಫ್ರೆಂಡ್ ಇವಳೇನು ಲಟ್ಟಿಸ್ಲಾತಾಳಲ್ರಿ, ಅವಳ ಕಡೆ ಕಡುಬನ್ನ ಮಾಡ್ತಾಯಿದ್ದು. ಅಷ್ಟರಲ್ಲಿ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡೇವ್ರಿ. ಯಾರು ನಿಮ್ಮ ಮಮ್ಮಿ ಫ್ರೆಂಡ್ ಇದ್ದೀನಿ, ನೀನು ಫ್ರೆಂಡ್ ಇದ್ದೀನಿ. ಯಾವ ಶಿಕ್ಷಣದಿಗೆ ಬಂದೀನಿ, ಕುಮ್ಮನ್ ಸಿರ್ಸಿಗೆ ಬಂದೀನಿ ರೀ. ನೀನು ನಿಮ್ಮ ಅಜ್ಜಿ ಮನೆಗೆ ಬಂದಿಲ್ಲ? ನಮ್ಮ ಅಜ್ಜಿ ಮನೆಗೆ ಬಂದಿವ್ರಿ ಫ್ರೆಂಡ್ಸ. ನಮ್ಮ ಮಮ್ಮಿ ಫ್ರೆಂಡ್ಸ್ ಬಂದಾರ, ಆಂಟಿಗಳಿಬ್ರು ಅಂತ ಹೇಳು. ಕತ್ಲು ಬರ್ಲಿಲ್ಲ, ಲೈಟ್ ಇಲ್ಲ. ಲೈಟ್ ಇಲ್ಲದ. ಹಾಯ್ ಫ್ರೆಂಡ್ಸ್. ಸಾಕಟ್ಟೆ ಮುಂದೇನು ಮಾತಾಡೋದ? ಮುಂದೆಲ್ಲ ನಮ್ಮ ಫ್ರೆಂಡ್ ಬಿಟ್ಟಿದ್ರು. ಬಜ್ಜಿ ಫೇವ್ರೇಟ್ ಫುಡ್ ಅದ. ಕುಂದ್ರಬೇಕು ಇಲ್ಲೇ ವಿಡಿಯೋ ಮಾಡ ಬಜ್ಜಿ ತಿಂದ್ರೆ ಮಾಡ್ಬೇಡ. ನೋಡಿನಿ ನೀರೇ ಬಜ್ಜಿ ಹೋಗಿ ಸಿಕ್ಕಲ್ ಬಾ ನೋಡು ಎಲ್ಲರೂ ಹಂಗೆಲ್ಲ ಅದ್ರಾಗ ಹೋಗಿ ಬಜ್ಜಿ ಮುಂದೆ ಬಿಟ್ಟು ಏನು ಸಿಕ್ಕಿಲ್ಲ ಅವಳು. ನಾಷ್ಟ ಪಾರ್ವತಿ ಬಂದಿಲ್ಲ ಅಂದಿಲ್ಲ ಬಂದಿಲ್ಲ ಅಂತಿಲ್ಲ ಪಾರ್ವತಿ ಡಾಮು ಕಣ್ಣು ಚಂದನಿಗೆ ಇವ್ ನೋಡಿ ಫ್ರೆಂಡ್ಸ್, ಯಾವ ನೋಡಿ ಫ್ರೆಂಡ್ಸ್, ಇವ್ ಹೇರುಂಡಿ ಕಡೆ ಈ ತರ ಕಡುಬು ಮಾಡ್ತಾರಂತೆ. ಬಗ್ಸಿಲೆ ನೀಡ್ಬೇಕಂತ ಮೇಡಮ್ ನಮ್ಮ ಫ್ರೆಂಡ್ ಮಾಡ್ಯಾಡ್ರಿ. ನೀಗೆಲ್ಲ ಮಾತಾಡ್ತಾರೆ ಯೂಟ್ಯೂಬ್ ಬಿಡ್ತಾರೆ. ನಿನ್ ಮೊಬೈಲ್ ಏನಕ್ಕೆ ಹೊಡಿಲಿ ಫೋನಲ್ಲಿ ಪುಣ್ಯ ಕನ್ನಡ ಏನು ಹೊಡಿಬೇಕು? ನೋಡಿದ್ರಲ್ಲ ಫ್ರೆಂಡ್ಸ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವ್ರ ಫ್ಯಾಮ್ಲಿಯವರು ಸೇರಿ ಊಟನ ಮುಗಿಸ್ಕೊಂಡು ಇಲ್ಲೊಂದು ಸ್ವಲ್ಪ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆವು. ಅವಳದ್ದು ಮನೆಯದ ವಿಷಯ ಅವಳು ಶೇರ್ ಮಾಡಿಕೊಂಡು, ನಮ್ಮ ಮನೆ ವಿಷಯ, ನಮ್ಮ ಮಂದಾಳದ ಮಾತು, ಅವಳು ಮಂದಾಳದ ಮಾತು, ನಾವು 3 ಜನ ಏನೇ ಇದ್ದರೂ ಕೂಡ ಫೋನ್ ಕಾಂಟ್ಯಾಕ್ಟ್ದಲ್ಲಿ ಕೂಡ ಅದೀವಿ. ಮತ್ತು ಈ ರೀತಿ ಸಿಕ್ಕಾಗ ಕೂಡ ಏನಾದರೂ ವಿಷಯಗಳಿದ್ರೆ ಶೇರ್ ಮಾಡಿಕೊಂಡು, ಈಗ ಇನ್ನೊಬ್ಬಳು ಫ್ರೆಂಡು ಅವಳ ಮನೆಗೆ ಕರೆದು ಅವಳು ಕೂಡ ಇಲ್ಲಿ ಕುಮ್ಮನ್ ಸಿರ್ಸ್ಕೇಲಿ ಇರೋದು, ಅವ್ರ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡ್ ಎಲ್ಲ ಇದ್ದರು, ನೀವು ಆದಷ್ಟು ಜಲ್ದಿ ಬರ್ರಿ ಅಂತೇಳಿ ಅವಳು ಕೂಡ ಬಂದೋಡ್ರು ಫ್ರೆಂಡ್ಸ. ಅಲ್ಲೇನೋ ವಿಡಿಯೋ ಕ್ಲಿಪ್ನ ತೊಗೊಳಿಲ್ಲ. ಹಾಗೆ ಸ್ವಲ್ಪ ನಸ್ಕ ಕೂಡ ಆಯ್ತಂದರೆ 7 ಗಂಟೆ ಮೇಲಾಯ್ತು ರೀ ಫ್ರೆಂಡ್ಸ. ಮಕ್ಕಳು ಜಾತ್ರೆ ಇರೋ ಕಾರಣ ಮಕ್ಕಳು ನೋಡ್ರಿ ಎಲ್ಲರೂ ಸೇರಿ ಬಲೂನ್ನ ಆಡ್ತಾಯಿದ್ರು. ನೀವು ಕೂಡ ಸಣ್ಣವರಿದ್ದಾಗ ಈ ರೀತಿ ಬಲೂನ್ ಆಡಿದ್ರಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಒಂದು ಅರ್ಧ ತಾಸು ಮೇಲೇ ಎಲ್ಲರೂ ಸೇರಿ ಇಲ್ಲೊಂದು ಸ್ವಲ್ಪ ಫೋಟೋನ ತೊಗೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡೇವ್ರಿ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಹೊರಗಡೆ ಅಜ್ಜಿ ಕೂತಿದ್ರು, ಅವಳ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊತ ಇವತ್ತಿನ ಟೈಮ್ನ ತುಂಬ ಎಂಜಾಯ್ ಮಾಡಿದೇವ್ರಿ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿದ್ರೆ ನೀವು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಕಮೆಂಟ್ ನಮ್ಮ ಗೆಳತಿ ನಮ್ಮ ಊರಿಗೆ ಬಂದಾಳ. ನಮ್ಮ ಆಯರ ಆಶೀರ್ವಾದ ತೊಳಗತ್ತಾಳ್ರಿ. ಅವಳು ನಮ್ಮ ಫ್ರೆಂಡ.
ಬನ್ನಿ ಫ್ರೆಂಡ್ಸ, ಟೈಮ್ ನೋಡ್ರಿ ಈಗ 11 ಗಂಟೆಗೆದ. ಶುಕ್ರವಾರ ಬೆಳಗ್ಗೆ ಹಿಡ್ಕೊಂಡು ಏನೆಲ್ಲ ಆಯ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನಾಟಕಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ, ನಾನು ಮತ್ತು ದೊಡ್ಡಮ್ಮ ಅವ್ವ ಕೂಡಿ. ಅಲ್ಲಿ ವಿಡಿಯೋಗಳು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗ ನಾಟಕ ನೋಡ್ಬೇಕಂತೇಳಿ ಸ್ವೆಟರ್ ಮತ್ತು ಸ್ಕಾರ್ಫ್ನ ತೊಗೊಂಡು ಹೋಗ್ತಾ ಇದ್ವಿ. ಒಂದು ಸ್ವಲ್ಪ ಥಂಡಿ ಅದ ರೀ ಫ್ರೆಂಡ್ಸ, ಅದ್ರ ಸಲುವಾಗಿ ಹೋಗ್ತಾ ಇದ್ವಿ. ಎಲ್ಲರೂ ಕೂಡ ಬೆಳಗ್ಗೆ ಊರಿಗೆ ಹೋಗ್ಯಾರಿ ನೋಡ್ರಿ ಅಲ್ಲಿ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಐತ್ರಿ. ಈಗ ನಾಟಕ ಮಾಡುವಂಥ ಜಾಗಕ್ಕೆ ಅಂದರೆ ದೇವಿಯ ಆಟ ರೀ ಫ್ರೆಂಡ್ಸ ಇದು. ಆ ದೇವಿಯ ಮಹಿಮೆನ ಯಾವ ರೀತಿ ಅದ ಅನ್ನೋದ್ರ ಬಗ್ಗೆ ಈ ರೀತಿ ನಾಟಕನ ಮಾಡ್ತಾಯಿದ್ರಿ ಫ್ರೆಂಡ್ಸ. ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಸಾಕಷ್ಟು ಜನ ನಮ್ಮೂರಿನ ಜನರಲ್ಲದೆ ಬೇರೆ ಆಜು ಬಾಜೂರಿನ ಹಳ್ಳಿಗಳವ್ರು ಕೂಡ ಸಿಕ್ಕಾಪಟ್ಟೆ ಜನ ಬಂದು ಆ ತಾಯಿಯ ಮಹಾತ್ಮೆಯನ್ನು ಎಲ್ಲರೂ ತಿಳ್ಕೊತಾ ಇದ್ರು ಫ್ರೆಂಡ್ಸ. ಇದು ಕೂಡ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.